ಅದು ತುಂಬಾ ಕಾಮನ್. ಆಲ್ ಆಫ್ ಅಸ್ ನಮ್ಮ ಮನೆಯಲ್ಲಿ, ನಮ್ಮ ನೇಬರ್ಹುಡ್ ಅಲ್ಲಿ ಎಲ್ಲರಿಗೂ ಈ ಫ್ರಾಕ್ಚರ್ಸ್ ಆಗುತ್ತೆ. ಕಾಮನ್ ರೀಸನ್ಸ್ ಫಾರ್ ಫ್ರಾಕ್ಚರ್ಸ್, ಒನ್ ಆಫ್ ದೆಮ್ ಇಸ್ ಟ್ರಾಮಾ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಈಗ ವಿತ್ ಹೈ ವೆಲಾಸಿಟಿ ವೆಹಿಕಲ್ಸ್, ಹೈಯರ್ ಬೆಟರ್ ಕ್ವಾಲಿಟಿ ರೋಡ್ಸ್ ಇಂದ ಡೇ ಟು ಡೇ ಆಕ್ಸಿಡೆಂಟ್ ಗಳು ಇನ್ನೂ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗೂ ಶಿಸ್ತು ಡಿಸಿಪ್ಲಿನ್ ಇಲ್ಲದೆ ಡ್ರೈವಿಂಗ್ ಮಾಡೋದು, ಇದರಿಂದೆಲ್ಲಾಗಿ ಆಕ್ಸಿಡೆಂಟ್ ಗಳ ನಂಬರ್ ಈಗ ಡೇ ಟು ಡೇ ಜಾಸ್ತಿ ಆಗ್ತಾ ಇದೆ. ಈಗ ಆಕ್ಸಿಡೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಟ್ರಾಮಾದಲ್ಲಿ ನಾಟ್ ಓನ್ಲಿ ಫ್ರಾಕ್ಚರ್ಸ್, ಅದರಿಂದಾಗಿ ತಲೆಗೆ ಪೆಟ್ಟಾಗೋದು, ಚೆಸ್ಟ್ ಅಬ್ಡಾಮಿನಲ್ ಇಂಜುರಿ, ಇದರೆಲ್ಲ ಟ್ರಾಮಾ ಅಂತ ಹೇಳ್ತೀವಿ. ಈ ಟ್ರಾಮಾದಿಂದಾಗಿ ಪೇಷಂಟ್ಗೆ ಕೆಲವು ಸಲ ತುಂಬಾ ಡಿಸೆಬಿಲಿಟಿ ಆಗ್ಬೋದು. ಬ್ಲೀಡಿಂಗ್ ತುಂಬಾ ಆದ್ರೆ ವಿದಿನ್ ಫ್ರಾಕ್ಷನ್ಸ್ ಆಫ್ ಅವರ್ಸ್ ಆರ್ ಮಿನಿಟ್ಸ್ ಅಲ್ಲಿ ಕೆಲವು ಸಲ ಬ್ಲೀಡಿಂಗ್ ಜಾಸ್ತಿ ಆಗಿ ಡೆತ್ ಆಗ್ಬೋದು ಆಕ್ಸಿಡೆಂಟ್ ಸೈಟ್ ಅಲ್ಲಿ. ಈಗ ಅಂತ ಪೇಷಂಟ್ ಏನು ಟ್ರಾಮಾ ಕೇರ್ ಅಂತ ಹೇಳ್ತೀವಿ, ಅದನ್ನ ಆದಷ್ಟು ಬೇಗ ಪೇಷಂಟ್ ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತದ್ದು, ಎಮರ್ಜೆನ್ಸಿ ಕೇರ್ ಆಂಬ್ಯುಲೆನ್ಸ್ ಮೂಲಕ, ಇದೆಲ್ಲ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಅವ್ರು ರೀಚ್ ಆಗೋದು ತುಂಬಾ ಕ್ರಿಟಿಕಲ್ ಆಗ್ಬಿಡುತ್ತೆ. ಡಿಸ್ಟೆನ್ಸ್ ಆಫ್ ದ ಹಾಸ್ಪಿಟಲ್ ಇರ್ಲಿ ಅಥವಾ ಟ್ರಾಫಿಕ್ ಇರ್ಲಿ ಅಥವಾ ಆಂಬ್ಯುಲೆನ್ಸ್ ರೀಚ್ ಆಗೋ ಟೈಮ್, ಇದೆಲ್ಲ ಪೇಷಂಟ್ ಸರ್ವೈವಲ್ ನ ಡಿಸೈಡ್ ಮಾಡುತ್ತೆ. ಇದು ಅಲ್ಲದೆ ಡೊಮೆಸ್ಟಿಕ್ ಫಾಲ್ಸ್ ಅಂತ ಏನು ನಮ್ಮ ಕೊಲೀಗ್ಸ್ ಈಗ ಹೇಳಿದ್ರು, ಮನೆಯಲ್ಲಿ ಸ್ಲಿಪ್ ಆಗಿ ಬೀಳೋದ್ರಿಂದ ಅಥವಾ ಇವನ್ ಟೂ ವೀಲರ್ ಅಥವಾ ಇವನ್ ಸ್ಪೋರ್ಟ್ಸ್ ಇಂಜುರಿ ಎಕ್ಸ್ಪ್ಲೇನ್ ಮಾಡಿದ್ರು, ಈ ತರ ಇದರಿಂದ ಎಲ್ಲಾನು ಈ ಸ್ಪೋರ್ಟ್ಸ್ ಆಕ್ಸಿಡೆಂಟ್ಸ್, ಡೊಮೆಸ್ಟಿಕ್ ಫಾಲ್ಸ್, ಸಿಂಪಲ್ ಟ್ವಿಸ್ಟ್ ಅಂಡ್ ಫಾಲ್ ಇಂದಾನು ಕೆಲವು ಸಲ ಫ್ರಾಕ್ಚರ್ಸ್ ಆಗ್ಬೋದು. ಕಾಮನ್ ಫ್ರಾಕ್ಚರ್ಸ್ ಅಂದ್ರೆ ಈಗ ಅಪ್ಪರ್ ಲಿಂಬ್ ಅಲ್ಲಿ, ಕೈಯಲ್ಲಿ ಹ್ಯೂಮರಸ್ ಫ್ರಾಕ್ಚರ್ ಅಂತ ಹೇಳ್ತೀವಿ, ಡಿಸ್ಟಲ್ ರೇಡಿಯಸ್ ಅಂತೀವಿ, ಮೇಜರ್ ಬೋನ್ಸ್, ಫೀಮರ್, ಟಿಬಿಯಾ, ಇದೆಲ್ಲ ಫ್ರಾಕ್ಚರ್ ಆಗ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ, ಈ ಪೇಷಂಟ್ ಗಳನ್ನ ನಾವು ಅರ್ಲಿ ಆಗಿ ಅವ್ರನ್ನ ಟ್ರೀಟ್ ಮಾಡಿ, ಅವ್ರದ್ದು ಬ್ಲಡ್ ಲಾಸ್ ಎಲ್ಲ ಇದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡಿ, ಇವೆನ್ಚುಲಿ ಟೈಪ್ ಆಫ್ ಫ್ರಾಕ್ಚರ್ ಏನಿದೆ ಅದನ್ನ ನೋಡ್ಕೊಂಡು ಅದಕ್ಕೆ ಸ್ಟೇಬಲ್ ಫ್ರಾಕ್ಚರ್, ಜಾಯಿಂಟ್ ಇನ್ವಾಲ್ವ್ ಆಗಿದೆಯಾ ಇಲ್ವಾ, ಬೇರೆ ಅಸೋಸಿಯೇಟೆಡ್ ಇಂಜುರೀಸ್ ಏನಿದೆ, ಬೇರೆ ಮೆಡಿಕಲ್ ಕಂಡೀಷನ್ ಏನಿದೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಅವ್ರಿಗೆ ಆ ಪೇಷಂಟ್ ಗೆ ಆಗೋ ತರ ನಾವು ಅವರ ಟ್ರೀಟ್ಮೆಂಟ್ ನಾವು ಕಸ್ಟಮ್ ಮೇಕ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಮಾಡೋಂಥದ್ದು. ಎಲ್ಲ ಫ್ರಾಕ್ಚರ್ಸ್ ಗೆ ಏನು ಸರ್ಜರಿನೇ ಬೇಕಂತಲ್ಲ. ಅನ್ಡಿಸ್ಪ್ಲೇಸ್ಡ್ ಅಥವಾ ಸಿಂಪಲ್ ಫ್ರಾಕ್ಚರ್ಸ್ ಅನ್ನು ನಾವು ಕನ್ಸರ್ವೇಟಿವ್ ಪ್ಲಾಸ್ಟರ್ ಮೂಲಕ ಟ್ರೀಟ್ ಮಾಡಬಹುದು. ಮೇಜರ್ ಸರ್ಜರೀಸ್ ಗೆ, ಲೈಫ್ ಸೇವಿಂಗ್ ಸರ್ಜರೀಸ್ ಎಲ್ಲ ವಿದಿನ್ 24-48 ಅವರ್ಸ್ ನಾವು ಅದನ್ನ ಮಾಡಿ ಆ ಫ್ರಾಕ್ಚರ್ ಚೆನ್ನಾಗಿ ಹೀಲ್ ಆಗುವ ಹಾಗೆ, ಅದೇ ಟೈಮ್ ಅಲ್ಲಿ ನಮ್ಗೆ ಪೋಸ್ಟ್ ಸರ್ಜರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ, ಅವ್ರದ್ದು ಜಾಯಿಂಟ್ ಸ್ಟಿಫ್ ಆಗದೆ ಇರೋಂಗೆ, ಮಸಲ್ ವೀಕ್ ಆಗದೆ ಇರೋಂಗೆ, ಅವ್ರನ್ನ ರಿಕವರಿ ಆಗೋಂಗೆ ಫಿಸಿಯೋಥೆರಪಿ ಎಲ್ಲ ಮಾಡಿ, ನಮ್ಗೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಟ್ರೀಟ್ ಮಾಡಿರೋ ಫ್ರಾಕ್ಚರ್ ಚೆನ್ನಾಗಿ ಕೂಡ್ಕೋಬೇಕು. ಅವರು ಆ ಪೇಷಂಟ್ ಅವರು ಬೀಳೋ ಮೊದಲು ಏನು ಫಂಕ್ಷನಲ್ ಆಕ್ಟಿವಿಟಿ ಮಾಡ್ತಾ ಇದ್ರು ಅಥವಾ ಅವರು ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಇದ್ರೆ, ಹಿ ಶುಡ್ ಬಿ ಏಬಲ್ ಟು ಗೋ ಬ್ಯಾಕ್ ಇನ್ ಟು ದಟ್ ಆಕ್ಟಿವಿಟಿ ಲೆವೆಲ್ಸ್, ಸೊ ದಟ್ ಅವ್ರ ವರ್ಕ್ ಎಲ್ಲ ಅವ್ರು ಮಾಡಿ ಅವರು ಬೋತ್ ಅವ್ರ ಫ್ಯಾಮಿಲಿ ಅಂಡ್ ಸೊಸೈಟಿಗೆ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ, ಅದು ಅದನ್ನ ಸಪೋರ್ಟ್ ಮಾಡುತ್ತೆ. ಲಿಗಮೆಂಟ್ಸ್, ಟೆಂಡನ್ಸ್, ಮೆನಿಸ್ಕಸ್ ಅಂಡ್ ಕಾರ್ಟ್ಲೇಜಸ್ ಅಂತೀವಿ. ಇದೆಲ್ಲ ಸೇರಿ ನಮ್ಮ ಜಾಯಿಂಟ್ಸ್ ನ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪೋರ್ಟ್ಸ್ ಇಂಜುರೀಸ್ ಅಂದ್ರೆ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಮಾತ್ರ ಇಂಜುರಿ ಆಗುವಂತದ್ದಲ್ಲ. ಇಟ್ ಕುಡ್ ಬಿ ಡ್ಯೂ ಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅಂದ್ರೆ ಟೂ ವೀಲರ್ ಇಂದ ಬಿದ್ದು ಆಗ್ಬೋದು, ಅಥವಾ ಇವನ್ ಮನೇಲೂ ಕೂಡ ಮೆಟ್ಲಿಳಿತ ಕಾಲು ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ಇರ್ಬೋದು. ಯಾವುದೇ ತರ ಇಂಜುರಿಯಿಂದ ಈ ಲಿಗಮೆಂಟ್, ಟೆಂಡನ್ಸ್ ಮತ್ತೆ ಮೆನಿಸ್ಕಸ್, ಕಾರ್ಟ್ಲೇಜ್ ಅಂತ ಹೇಳಿದ್ನಲ್ಲ, 4 ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಇಂಜುರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ನಡೆಯೋಕ್ ಆಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ಏನೋ ಆಗೋದಿಲ್ಲ, ಬರೀ ಕಾಲು ಉಳ್ಕಿದೆ, ನೋಡೋಣ ಸ್ವಲ್ಪ ದಿನ ಹಾಗೆ ಬಿಟ್ಟು ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಕೆಲವೊಂದು ಕ್ರಿಟಿಕಲ್ ಇಂಜುರೀಸ್ ಏನಾಗುತ್ತೆ, ಅದು ಹೀಲ್ ಆಗೋದಿಲ್ಲ. ಸೊ ಅವ್ರು ಸ್ವಲ್ಪ ನಾರ್ಮಲ್ ಆಗಿ ಮತ್ತೆ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟಾಗ, ಅಥವಾ ಆಕ್ಟಿವ್ ಲೈಫ್ ಸ್ಟೈಲ್ ಅಂತೀವಲ್ಲ, ಓಡೋದಿರ್ಬೋದು, ರನ್ನಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಇಟ್ ಕುಡ್ ಬಿ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್. ಸೊ ವೆನ್ ದೇ ಟ್ರೈ ಟು ಡೂ ಆಲ್ ದೋಸ್ ಫಿಸಿಕಲ್ ಆಕ್ಟಿವಿಟೀಸ್, ದಟ್ಸ್ ವೆನ್ ದೇ ಸ್ಟಾರ್ಟ್ ಫೇಸಿಂಗ್ ಇಶ್ಯೂಸ್. ಕಾಲು ಉಳ್ಕೋದು, ಮೊಣಕಾಲು ACL ಲಿಗಮೆಂಟ್ ಅಂತ ಹೇಳ್ತೀವಿ, ಅದು ತುಂಬಾ ಕಾಮನ್ ಲಿಗಮೆಂಟ್, ನಮ್ಮಲ್ಲಿ ಎಲ್ಲರಿಗೂ ಡ್ಯಾಮೇಜ್ ಆಗುವಂತದ್ದು. ಆ ACL ಲಿಗಮೆಂಟ್ ಏನಾಗುತ್ತೆ ಅಂದ್ರೆ, ಕಾಲು ಹುಡುಕುತ್ತೆ ಅವಾಗ. ಅದನ್ನು ಕೂಡ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಸೊ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸಿಂಪಲ್ ಆಗಿರುವಂತ ಇಂಜುರಿ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಮಂಡಿ ಸವಿಯುತ್ತೆ, ಒಳಗಡೆ ಇರುವಂತ ಕುಶನ್, ಶಾಕ್ ಅಬ್ಸರ್ವರ್ ಎಲ್ಲ ಟೇರ್ ಆಗುತ್ತೆ. ಆಮೇಲೆ ಅದರದ್ದು ಟ್ರೀಟ್ಮೆಂಟ್ ಬಹಳ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ಅದೇ ಇಫ್ ದೇ ರೀಚ್ ಇಟ್ ಆನ್ ದ ಸೇಮ್ ಡೇ, ಅಥವಾ ಅವ್ರಿಗೆ ಯಾವಾಗ ಕಾಲು ಹುರಿದ ತಕ್ಷಣ ಉಳ್ಕೋಕ್ ಶುರು ಆಗ್ತಾ ಇದೆ ಅಂತ ಗೊತ್ತಾದಾಗ, ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ದ ರೀಚ್ ಔಟ್ ಎ ಡಾಕ್ಟರ್ ಆರ್ ಸರ್ಜನ್, ಸ್ಪೋರ್ಟ್ಸ್ ಇಂಜುರಿ ಸರ್ಜನ್ ಸ್ಪೆಷಲಿಸ್ಟ್. ಅದನ್ನ ನಾವು ಅವತ್ತೇ ಸೇಮ್ ಪ್ರಾಪರ್ ಟ್ರೀಟ್ ಮಾಡಿದ್ರೆ ಅರ್ಲಿ ರಿಕವರಿ ಅಂಡ್ ಅ ಗುಡ್ ಔಟ್ಕಮ್, ಅಂದ್ರೆ ಮತ್ತೆ ಚೆನ್ನಾಗಿ ಸ್ಪೋರ್ಟ್ಸ್ ಆಡುವಂತ ಪರಿಸ್ಥಿತಿಗೆ ತೆರಳಬಹುದು. ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸರ್ಜರೀಸ್ ಅಷ್ಟೇ ಕಾಂಪ್ಲೆಕ್ಸ್ ಆಗುತ್ತೆ, ಮಲ್ಟಿಪಲ್ ಸ್ಟೆಪ್ಸ್ ಬೇಕಾಗುತ್ತೆ, ಅಂಡ್ ರಿಕವರಿನೂ ಕೂಡ ತುಂಬಾ ಡಿಲೇ ಆಗುತ್ತೆ, ಅಂಡ್ ಇನ್ಕಂಪ್ಲೀಟ್ ರಿಕವರಿ. ಸೊ ಪೇನ್ ಉಳ್ಕೊಳೋದು ಅಥವಾ ಮಾತಾಡಕ್ ಆಗ್ದಲೇ ಇರ್ಬೋದು.
So there are so many things that will come in the way. So ಹಾಗಾಗಿ I want to talk about the sports injuries, how important it is, and when to reach the sports injury specialist. What are all the advances in the treatment of sports injuries? So we'll all talk about that during this session. Thank you.